ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಳಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ನಿಮಿಷದಲ್ಲಿ ಒಂದು ಪುರಾಣದ ಕಥೆಯನ್ನು ಹೇಳ್ತೀನಿ. ಆ ಕತೆ ಹೇಳಿದ ಮೇಲೆ ನನ್ನ ದೇಶದಲ್ಲಿ BJP ಅವರ ಪುರಾಣವನ್ನು ನಾನು ಬಿಡಿಸಿಡ್ತೀನಿ. ಧರ್ಮ ದ್ವೇಷದ ರಾಜಕಾರಣದಲ್ಲಿ ಕುದೀತಾ ಇರುವಂತಹ ಅನೇಕ BJP ನಾಯಕರಿಂದ ಭಾರತದ ಸಂವಿಧಾನದ ಮೂಲ ಆಶಯಗಳೇ ಸತ್ತು ನಾಶ ಆಗ್ತಾ ಇದೆ. ಒಂದು ಹೋಳಿ ಹಬ್ಬ ಈ ದೇಶಕ್ಕೆ ಮೆರುಗು ತರಬೇಕಿತ್ತು. ಆದರೆ BJPಯ ಕೆಲ ನಾಯಕರು ಈ ಹೋಳಿ ಹಬ್ಬಕ್ಕೆ ರಕ್ತದ ಬಣ್ಣವನ್ನು ಮಾತ್ರ ಸೀಮಿತಗೊಳಿಸಿದ್ದಾರೆ. ಅಂದರೆ ಇವರ ದ್ವೇಷ ಹೇಗಿದೆ ಅಂದರೆ ಹೋಳಿ ಒಳಗೂ ದ್ವೇಷವನ್ನು ತಂದಿದ್ದಾರೆ. ಧರ್ಮ ದ್ವೇಷ, ಅಲ್ಪಸಂಖ್ಯಾತ ಸಮುದಾಯವಾದ ಮುಸಲ್ಮಾನರನ್ನು ಖಂಡಾತುಂಡವಾಗಿ ದ್ವೇಷ ಮಾಡುವಂತಹ BJPಯ ಮನಸ್ಥಿತಿಯ ಬಗ್ಗೆ ಒಂದಿಷ್ಟು ವಿವರವನ್ನು ಕೊಡ್ತೇನೆ. ಮೊದಲು ಹೋಳಿ ಹಬ್ಬದ ಒಂದು ಸಣ್ಣ ಹಿನ್ನೆಲೆ ಪೌರಾಣಿಕ ಕಥೆಯನ್ನು ತಿಳ್ಕೊಂಬರೋಣ. ಈ ಪುರಾಣದಲ್ಲಿ ತಾರಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆತ ಲೋಕಕಂಟಕ ಆಗಿರ್ತಾನೆ. ಅವನು ಮಹಾ ತಪಸ್ಸು ಮಾಡಿ ನನ್ನ ಸಾವು ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ಮಾತ್ರ ಬರಬೇಕು, ಅದು ಬಿಟ್ಟರೆ ಯಾರ ಕೈಯಿಂದ ನಾನು ಸಾಯಬಾರದು ಅಂತ ಬ್ರಹ್ಮನಲ್ಲಿ ವರವನ್ನು ಕೇಳ್ಕೊಂಡಿದ್ದ. ಬ್ರಹ್ಮ ತಥಸ್ತು ಅಂತ ಹೇಳಿರ್ತಾರೆ. ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿ ಜೊತೆ ಸಮಾಗಮ ಹೊಂದಲು ಸಾಧ್ಯ ಇರಲಿಲ್ಲ ಅಂತ ತಾರಕಾಸುರನಿಗೆ ಗೊತ್ತಿತ್ತು. ಹಾಗಾಗಿನೇ ಅಂತ ವರವನ್ನು ಅವನು ಕೇಳಿದ್ದ. ಇದರಿಂದ ದೇವತೆಗಳು ಬೆಚ್ಚಿ ಬೀಳ್ತಾರೆ. ಪಾರ್ವತಿ ಜೊತೆ ಮೋಹ ಹೊಂದುವಂತೆ ಕಾಮನಲ್ಲಿ ಬೇಡ್ಕೋತಾರೆ. ಕಾಮ ಅಂದರೆ ಮನ್ಮಥ, ಅವನ ಪತ್ನಿ ರತಿದೇವಿ ಈ ಸತ್ಕಾರಕ್ಕೆ ಒಪ್ತಾರೆ. ಭೋಗ ಸಮಾಧಿಯಲ್ಲಿದ್ದಂಥ ಶಿವನಿಗೆ ಹೂಬಾಣಗಳಿಂದ ಹೊಡೆದು ಶಿವನನ್ನ ಸಮಾಧಿಯಿಂದ ಎಚ್ಚರಿಸುವಂತ ಪ್ರಯತ್ನ ಮಾಡ್ತಾರೆ. ಇದರಿಂದ ಸಿಡಿದಿದ್ದಂಥ ಶಿವ ತನ್ನ 3ನೇ ಕಣ್ಣಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡ್ತಾರೆ. ರತಿದೇವಿ ದುಃಖದಿಂದ ಶಿವನಲ್ಲಿ ಪ್ರತಿಭಿಕ್ಷೆಯನ್ನು ಬೇಡ್ತಾಳೆ. ಶಾಂತಗೊಂಡ ಶಿವ ಪತ್ನಿಯೊಡನೆ ಮಾತ್ರ ದೈಹಿಕ ಸಂಪರ್ಕ ಹೊಂದುವಂತೆ ಕಾಮನಿಗೆ ವರ ಕೊಡ್ತಾನೆ. ಈ ಘಟನೆ ನಡೆದಿದ್ದು ಫಾಲ್ಗುಣ ಶುದ್ಧ ಪೂರ್ಣಿಮೆ ಎಂದು. ಹಾಗಾಗಿ ಈ ದಿನವನ್ನ ಕಾಮನ ಹುಣ್ಣಿಮೆಯಾಗಿ ಆಚರಿಸಲ್ಪಡುತ್ತೆ. ಇದು ಹೋಳಿಯ ಒಂದು ಕಥೆ. ಆದರೆ ಇನ್ನು ಈ ಹೋಳಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಸಂಬಂಧಿಸಿದ ನಾರದ ಪುರಾಣ ಕೂಡ ಇದೆ. ನಮಗೆ ಗೊತ್ತಿದ್ದಂತೆ ಹೋಳಿ ಹಬ್ಬವನ್ನು ಎಲ್ಲ ಧರ್ಮದವರು ಆಚರಿಸ್ತಾರೆ. ಆದರೆ ಇತ್ತೀಚೆಗೆ ಹೋಳಿ ಹಬ್ಬ ಅಂದರೆ ಅದು ದ್ವೇಷಕ್ಕೆ ಬಳಕೆ ಆಗುತ್ತೆ. ಯಾರೋ ಮುಸಲ್ಮಾನರು ಬೈಕಲ್ಲಿ ಹೋಗ್ತಾ ಇರ್ತಾರೆ, ಅವ್ರ ಮೇಲೆ ಹೋಳಿಯನ್ನು ಆ ಬಣ್ಣವನ್ನು ಎರಚಿ ಅವ್ರಿಗೆ ತೊಂದರೆ ಕೊಡೋದು. ಯಾವುದೇ ಹಬ್ಬ ಯಾರಿಗೂ ತೊಂದರೆಯನ್ನು ಕೊಡಬಾರದು. ಯಾವುದೇ ಹಬ್ಬ, ಯಾವುದೇ ಧರ್ಮಕ್ಕೆ ಸೇರಿದ ಹಬ್ಬ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋದು ಕಾಮನ್ ಸೆನ್ಸು ಮರೆತೆಂತಾಡುವಂಥ ಮನಸ್ಥಿತಿಗಳನ್ನು ಹುಟ್ಟು ಹಾಕಿದ್ದು ಇಲ್ಲಿನ ರಾಜಕೀಯ ವ್ಯವಸ್ಥೆ, ದ್ವೇಷದ ರಾಜಕಾರಣದ ವ್ಯವಸ್ಥೆ. ಅದಕ್ಕೆ ಇಂಬು ನೀಡುವಂತೆ ಈ ಸಲದ ಹೋಳಿ ಹಬ್ಬದ ದಿನ ಉತ್ತರ ಪ್ರದೇಶ ಸೇರಿದ ಹಾಗೆ ಉತ್ತರ ಭಾರತದಲ್ಲಿ ಹಂಗಾಮವನ್ನೇ ಸೃಷ್ಟಿ ಮಾಡಿದ್ದಾರೆ ರಾಜಕಾರಣಿಗಳು. ಅವರ ಧರ್ಮದ ದ್ವೇಷ ನಿಗಿ 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 ಕೆಂಡ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ. ಅವರ ಮನಸ್ಥಿತಿ ಏನು ಅನ್ನೋದನ್ನು ನಾನೇನು ವಿವರಿಸಿ ಹೇಳಬೇಕಾಗಿಲ್ಲ. ಅವರು ಯಾವ ತತ್ವದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ನಾನು ವಿವರಿಸಿ ಹೇಳಬೇಕಾಗಿಲ್ಲ, ಅದು ನಿಮಗೆ ಗೊತ್ತಿದೆ. ಈಗ ಮುಸಲ್ಮಾನರಿಗೆ ರಂಜಾನ್ ತಿಂಗಳು. ಈ ಶುಕ್ರವಾರ ವಿಶೇಷವಾದಂಥ ಪ್ರಾರ್ಥನೆಗಳನ್ನು ಮುಸಲ್ಮಾನರು ಮಾಡುತ್ತಾರೆ. ವರ್ಷದಲ್ಲಿ ಬರುವ ಅನೇಕ ಶುಕ್ರವಾರಗಳಿಗಿಂತ ರಂಜಾನ್ ತಿಂಗಳಿನಲ್ಲಿ ಬರುವಂಥ ಶುಕ್ರವಾರಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಹೆಚ್ಚು ಭಕ್ತಿಯಿಂದ ಜನ ಸೇರ್ತಾರೆ. ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ಈ ಸಲ ಹೋಳಿ ಹಬ್ಬ ಶುಕ್ರವಾರನೇ ಬಂದಿದೆ, ನೀವ್ಯಾರು ಮಸೀದಿಗೆ ಬರಬೇಡಿ, ಮನೆಯಲ್ಲೇ ಪ್ರಾರ್ಥನೆ ಮಾಡಿ. ಒಂದು ವೇಳೆ ನೀವು ಮಸೀದಿಗೆ ಬಂದರೆ ಯಾರಾದರೂ ನಿಮ್ಮ ಮೇಲೆ ಹೋಳಿಯ ಬಣ್ಣವನ್ನು ಎರಚಿದ್ರೆ ನೀವು ದೂರು ಕೊಡೋ ಹಾಗಿಲ್ಲ. ಯಾವ ಥರದ ಸ್ಟೇಟ್ಮೆಂಟು ಒಬ್ಬ ಮುಖ್ಯಮಂತ್ರಿಯಾಗಿ. ಭಾರತ ದೇಶದ ಸಂವಿಧಾನ ಹೇಳುತ್ತೆ ಧರ್ಮ ದ್ವೇಷವನ್ನು ಯಾವುದೇ ಜನಪ್ರತಿನಿಧಿ ಮಾಡಬಾರ್ದು ಅಂತ ಹೇಳಿ. ಸಂವಿಧಾನವನ್ನು ಬದಲಾಯಿಸೋಕ್ಕೆ ಬಂದವರು ನಾವು ಅಂದವರು ಇವರು. ಇಂಡೈರೆಕ್ಟ್ ಆಗಿ ಸಂವಿಧಾನವನ್ನು ಹೇಗೆ ಮುಗಿಸ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಯೋಗಿ ಆದಿತ್ಯನಾಥ್ ಅಂತವರು. ಶುಕ್ರವಾರದ ದಿನ ಮುಸಲ್ಮಾನರ ಪ್ರಾರ್ಥನೆ ಇರುತ್ತೆ. ಇದೇ ದಿನ ಹೋಳಿ ಹಬ್ಬ ಬಂದಿದೆ. ಅವರು ಅವ್ರ ಹಬ್ಬವನ್ನು ಆಚರಿಸ್ಕೋತಾರೆ, ನಾವು ನಮ್ಮ ಹಬ್ಬವನ್ನು ಆಚರಿಸೋಣ. ಅವ್ರ ಹಬ್ಬ ನಮಗೆ ಡಿಸ್ಟರ್ಬ್ ಮಾಡೋದು ಬೇಡ, ನಮ್ಮ ಹಬ್ಬ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಯಾರಿಗೂ ತೊಂದರೆ ಕೊಡಬಾರ್ದು. ಈ ಥರದೊಂದು ಕರೆ ಕೊಡ್ಬೋದಿತ್ತಲ್ಲ ಯೋಗಿ ಆದಿತ್ಯನಾಥ್. ಮುಸಲ್ಮಾನರಿಗೆ ರಂಜಾನ್ ಪವಿತ್ರ ತಿಂಗಳು, ನಮಾಜಿಗೆ ಹೋಗ್ತಾ ಇರ್ತಾರೆ, ಬಿಳಿ ಬಟ್ಟೆಯನ್ನು ಹಾಕಿರ್ತಾರೆ, ಶುದ್ಧವಾಗಿರ್ತಾರೆ, ಉಪವಾಸ ಹಿಡಿದಿರ್ತಾರೆ, ಸುಡುವಂತಿದೆ ಬಿಸಿಲು, ತುಂಬ ಹಸುವಲ್ಲಿರ್ತಾರೆ, ಅವ್ರಿಗೆ ನಾವು ತೊಂದರೆ ಕೊಡೋದು ಬೇಡ. ನಮ್ಮ ಹಬ್ಬವನ್ನು ನಮ್ಮ ಗಲ್ಲಿಲಿ ನಾವು ಆಚರಣೆ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೆ ಮಸೀದಿ ಮುಂದೆ ಹೋಗ್ಬಿಟ್ಟು ಹೋಳಿ ಹಬ್ಬವನ್ನು ನಾವು ಆಚರಿಸೋದು ಬೇಡ. ಈ ಥರ ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ಲ. ದೇವಸ್ಥಾನಗಳು ಎಷ್ಟಿದ್ದಾವೆ, ಮಸೀದಿಗಳಿಗಿಂತ ಹೆಚ್ಚು ದೇವಸ್ಥಾನಗಳಿದ್ದಾವೆ. ದೇವಸ್ಥಾನಗಳ ಮುಂದೆ, ಮನೆಗಳ ಮುಂದೆ, ಗಲ್ಲಿಯಲ್ಲಿ ಹೋಳಿ ಹಬ್ಬ ಆಚರಿಸ್ಬೋದಲ್ಲ. ಸಿಂಪಲ್ ಆಗಿದೆ ತಾನೇ, ಸಿಂಪಲ್ ಆಗಿದೆ ತಾನೇ ಮ್ಯಾಟ್ರು. ಆದರೆ ಯೋಗಿ ಆದಿತ್ಯನಾಥ್ ಹೇಳ್ತಾರೆ, ನೀವು ಮಸೀದಿಗೆ ಬರಬೇಡಿ, ಮನೇಲೇ ಇರಿ. ಮಸೀದಿಗೆ ಬಂದಾಗ ಯಾರಾದರೂ ನಿಮಗೆ ಬಣ್ಣ ಎರಚಿದ್ರೆ ಆಲ್ರೆಡಿ ಮಸೀದಿಗಳಿಗೆಲ್ಲ ಟರ್ಪಲ್ ಹಾಕ್ತಾ ಇದ್ದಾರೆ. ಯಾಕೆ ಹಾಕಬೇಕು ಅಂದರೆ ಯೋಗಿ ಆದಿತ್ಯನಾಥ್ ಅಂತಹ ಕೋಮು ಮನಸ್ಥಿತಿಯ ರಾಜಕೀಯ ಪ್ರತಿನಿಧಿಗಳಿದ್ದರೆ ಅವರೇ ಸುಪಾರಿ ಕೊಡ್ತಾರೆ.
ನೀವೊಂದು ವೇಳೆ ಬೀದಿಗೆ ಬಂದ್ರೆ ಯಾರಾದ್ರೂ ಬಣ್ಣ ಎರಚ್ತಾರೆ, ಅವಾಗ ದೂರ ಕೊಡೋ ಹಾಗಿಲ್ಲ. ಇಷ್ಟು ಸಲೀಸಾದ ದಾರಿ ಮಾಡಿಕೊಟ್ರೆ ಬಣ್ಣ ಎರಚುವ ಉದ್ದೇಶ ಇಲ್ಲದವರು ಕೂಡ ಹೋಗಿ ಬಣ್ಣ ಎರಚ್ತಾರೆ. ಯಾಕಂದ್ರೆ ಲೈಸೆನ್ಸ್ ಸಿಕ್ಕಾಯ್ತಲ್ಲ, ಲೈಸೆನ್ಸ್ ಕೊಟ್ಟಾಯ್ತಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ. ಅಂದಮೇಲೆ ಬಣ್ಣ ಎರಚಕ್ಕೆ ಏನಾಗಬೇಕು, ಆರಾಮಾಗಿ ಹೋಗ್ಬಿಟ್ಟು ಎರಚ್ತಾನೆ. ಏನೋ ಮಾಡ್ಕತ್ತೀಯ, ಏನೋ ಕಿತ್ಕತ್ತೀಯ ಅಂತ ಕೇಳ್ತಾನೆ. ಇಂಥ ನಾಲಾಯಕ್ ಜನಪ್ರತಿನಿಧಿಗಳು ನನ್ನ ದೇಶದ ಸಂವಿಧಾನಕ್ಕೆ ಮಾರಕ ಅಲ್ವಾ? ಇನ್ನೊಬ್ಬ ಇದ್ದಾನೆ ಉತ್ತರ ಪ್ರದೇಶದ ಮಿನಿಸ್ಟರ್ ರಘುರಾಜ್ ಸಿಂಗ್ ಅಂತ. ಅವನು ಯೋಗಿ ಆದಿತ್ಯನಾಥನ ಮೀರಿಸುವಂತೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾನೆ. ಆತ ಹೇಳ್ತಾನೆ, ನಿಮಗೆ ಮೈ ಮೇಲೆ ಯಾರೋ ಬಣ್ಣ ಎರಚಬಾರ್ದು ಅಂತ ಹೇಳಿದ್ರೆ ನಿಮ್ಮ ಹೆಣ್ಮಕ್ಳು ಬುರ್ಕ ಆಗ್ತಾರಲ್ಲ, ಆ ಥರದೊಂದು ಟಾರ್ಪಲನ್ನು ನೀವು ಮೈ ತುಂಬ ಸುತ್ಕೊಳ್ಳಿ. ಇದು ಮಾಡೋಕ್ಕಾಗಿಲ್ಲ ಅಂದರೆ ನೀವು ಬೀದಿಗೆ ಇಳಿದ್ರೆ ನಿಮ್ಮ ಮೇಲೆ ಬಣ್ಣ ಎರಚೋದಂತೂ ನಿಶ್ಚಿತ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಇದು ಬಿಟ್ಟರೆ ನಿಮ್ಮ ಮುಂದೆ 3 ಆಯ್ಕೆ ಇದೆ. ಒಂದು ಆಯ್ಕೆ ನೀವು ಜೈಲಿಗೆ ಹೋಗೋದು, 2ನೇ ಆಯ್ಕೆ ನೀವು ರಾಜ್ಯ ಬಿಟ್ಟು ಹೋಗ್ಬೋದು, 3ನೇ ಆಯ್ಕೆ ನೀವು ಯಮರಾಜನ ಹತ್ರನೂ ಹೋಗ್ಬೋದು ಅಂತೇಳಿ. ಏನ್ ಸ್ಟೇಟ್ಮೆಂಟ್ ಇದು? ಏನ್ ಸ್ಟೇಟ್ಮೆಂಟು? ನೀವು ಬೀದಿಗೆ ಇಳಿಬೇಡಿ, ಮಸೀದಿಗೆ ಟಾರ್ಪಲ್ ಹಾಕಿ. ನೀವು ಮುಸಲ್ಮಾನರು ಬೀದಿಗೆ ಬರ್ಬಿಟ್ಟು ನಾವು ಹೋಳಿ ಹಬ್ಬ ಮಾಡ್ಕೊತೀವಿ, ನೀವು ಬೀದಿಗೆ ಬಂದ್ರೆ ನಿಮ್ಮಲ್ಲಿ ಬಣ್ಣ ಎರಚೋದೆ, ಅದಾಗಬಾರ್ದಂತ ನೀವು ದೂರ ಕೊಡಂಗಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಈತ ಹೇಳ್ತಾನೆ. ನೀವು ಬೀದಿಗೆ ಇಳಿದು ಯಾರಾದ್ರು ಬಣ್ಣ ಎರಚಿದ್ರೆ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನೇ ಜೈಲಿಗೆ ಕಳಿಸ್ತೀವಿ, ಇಲ್ಲ ನೀವು ರಾಜ್ಯ ಬಿಟ್ಟು ಹೊರಟೋಗ್ಬೋದು, ಇಲ್ಲ ಯಮರಾಜನ ಹತ್ರ ಹೋಗ್ಬೋದು, ಅಂದರೆ ನಿಮ್ಮನ್ನು ಕೊಲ್ತೀವಿ ಅನ್ನೋ ಸ್ಟೇಟ್ಮೆಂಟನ್ನು ಒಬ್ಬ ಮಿನಿಸ್ಟ್ರು ಕೊಡ್ತಾನೆ. ಅಂದರೆ BJP ಮಿನಿಸ್ಟ್ರು ಕೊಡ್ತಾನೆ. ಅಂದರೆ ಎಂಥ ಅಪಾಯಕರ ಸ್ಥಿತಿಯಲ್ಲಿ ನನ್ನ ದೇಶ ಇದೆ, ಎಂಥ ಅಪಾಯಕರ ಸ್ಥಿತಿಯತ್ತ ನನ್ನ ದೇಶ ಹೋಗ್ತಾ ಇದೆ. ಒಂದು ಸಲ ನೀವು ಅದನ್ನು ಆಲೋಚನೆ ಮಾಡಿ. ಪಶ್ಚಿಮ ಬಂಗಾಳದ BJP ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. 2026ರ ಚುನಾವಣೆಯಲ್ಲಿ BJP ಅಧಿಕಾರಕ್ಕೆ ಬರುತ್ತೆ. ಇನ್ನು ಮುಂದೆ BJP ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರ ಬರುತ್ತೋ ಅಲ್ಲೆಲ್ಲ ಮುಸ್ಲಿಂ ಶಾಸಕರನ್ನ ವಿಧಾನಸಭೆಯಿಂದ ಹೊರಗೆ ಹಾಕ್ತೀವಿ, ಮುಸಲ್ಮಾನ ರಹಿತ ರಾಜಕಾರಣವನ್ನ ನಾವು ಕಟ್ತೀವಿ ಅಂತ ಹೇಳ್ತಾನೆ. ಯಾವ ಪ್ರಮಾಣದ ದ್ವೇಷ BJPಯಲ್ಲಿದೆ, BJP ನಾಯಕರಲ್ಲಿದೆ, BJP ತತ್ವದಲ್ಲಿದೆ, BJP ಸಿದ್ಧಾಂತದಲ್ಲಿದೆ ಅನ್ನೋದನ್ನ ಯೋಚನೆ ಮಾಡಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು, ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ, ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ವಿತ್ ದ ಪೀಪಲ್ ಆಫ್ ಇಂಡಿಯಾ. ಈ ತತ್ವದ ವಿರುದ್ಧವಾಗಿರುವಂತಹ ಬಿಜೆಪಿ ಮನಸ್ಥಿತಿ, BJP ಸಿದ್ಧಾಂತ, BJP ನಾಯಕರನ್ನ ಈ ದೇಶ ಬಹಿಷ್ಕರಿಸಬೇಕಲ್ವಾ? ಈಗ ನರೇಂದ್ರ ಮೋದಿ ಅವರು ಸೂಪರ್ ಲೀಡರ್ BJP ಪಕ್ಷದ್ದು. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯವಾಗಿ ಉತ್ತರವನ್ನು ಕೊಡಬೇಕಾದಂಥ ಸ್ಥಾನದಲ್ಲಿದ್ದಾರೆ. ಅವ್ರು ನಿಜಕ್ಕೂ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂಥ ಮಾತಿಗೆ ಪ್ರಾಮಾಣಿಕವಾಗಿದ್ದರೆ ಯೋಗಿ ಆದಿತ್ಯನಾಥ್, ಸುವೇಂದು ಅಧಿಕಾರಿ, ರಘುರಾಜ್ ಸಿಂಗ್ ಸೇರಿದಾಗೆ ಕರ್ನಾಟಕದಲ್ಲೂ ಪ್ರತಾಪ್ ಸಿಂಹ, ಸಿ ಟಿ ರವಿ ಆದಿಯಾಗಿ ಹಿಂದೂ ಮುಸಲ್ಮಾನರ ವಿಚಾರದಲ್ಲಿ ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾರೆ. ಈ ದೇಶದ ಭ್ರಾತೃತ್ವದ ವಿರುದ್ಧವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಕೋಮುವಾದದ ಭಾಷಣಗಳ ಮೂಲಕ ಇಲ್ಲಿನ ಜನರ ಒಳಗಡೆ ವಿಷ ಬೀಜವನ್ನು ಬಿತ್ತಿ ಸಮಾಜದ ಸಾಮರಸ್ಯವನ್ನು ಕೆಡಿಸ್ತಾ ಇದ್ದಾರೆ. ಇವರೆಲ್ಲ ಎತ್ತಾಕೊಂಡು ಬಂದು ಸಾಲಿನಲ್ಲಿ ನಿಲ್ಲಿಸಿ ಕಪಾಳಕ್ಕೆ ಹೊಡೆಯುವ ಕೆಲಸವನ್ನು ನರೇಂದ್ರ ಮೋದಿ ಅವರು ಯಾವಾಗ ಮಾಡ್ತಾರೋ ಆಗ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂತಹ ಅವರ ಮಾತಿಗೆ ಅವರು ಪ್ರಾಮಾಣಿಕವಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಂಬಬಹುದು, ಒಪ್ಪಬಹುದು. ನನ್ನ ದೇಶದಲ್ಲಿ ಒಂದು ಸಮುದಾಯದ ವಿರುದ್ಧ ಯಾವ ಥರದ ಷಡ್ಯಂತ್ರವನ್ನು BJP ಮಾಡ್ತಾ ಬಂದಿದೆ ಅಂದರೆ, ಹಿಂದೂ ಯುವತಿಯನ್ನು ಮುಸ್ಲಿಂ ಯುವಕರು ಪ್ರೀತಿಸಿ ಮದುವೆಯಾಗಿ ಆನಂತರ ನಡು ನೀರಿನಲ್ಲಿ ಕೈ ಬಿಡ್ತಾರೆ, ಲವ್ ಜಿಹಾದ್ ಅಂತ ಹೇಳ್ಬಿಟ್ಟು ಅಪಪ್ರಚಾರವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಇದೇ BJPಗೆ ಸಂಬಂಧಪಟ್ಟವರು ಹಿಂದೂ ಯುವಕರಿಗೆ ಮುಸ್ಲಿಮ್ಸ್ ಹೆಣ್ಣು ಮಕ್ಕಳನ್ನು ಲವ್ ಮಾಡಿ ಮದುವೆ ಆಗಿ ಅಂತ ಹೇಳ್ಬಿಟ್ಟು ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸುವಂತಿಲ್ಲ ಅಂಥೇಳಿ ಓದೋಕ್ಕೆ ಹೋಗಿರುವಂಥ ಹೆಣ್ಣು ಮಕ್ಕಳನ್ನು ಕಾಲೇಜಿನಿಂದ ಹೊರಗೆ ಹಾಕುವಂಥ ಕೆಲಸವನ್ನು BJP ಸರ್ಕಾರ ಮತ್ತು BJP ನಾಯಕರು ಮಾಡ್ತಾ ಬರ್ತಾರೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವ ಮಾತು ಕೇವಲ ಪೇಪರ್ನಲ್ಲಿ ಬರೀ ಸ್ಟೇಟ್ಮೆಂಟಲ್ಲೇ ಉಳ್ಕೊಂಡ್ಬಿಡುತ್ತೆ. ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಮುಸ್ಲಿಮರ ನಮಾಜ್ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಇದೇ ಸಾರ್ವಜನಿಕ ಸ್ಥಳಗಳಲ್ಲಿ ಹಿಂದೂಗಳು ಸೇರಿದ ಹಾಗೆ ಅನೇಕ ಧರ್ಮದವರು ತಮ್ಮ ತಮ್ಮ ಹಬ್ಬವನ್ನು ಆಚರಿಸೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ವಕ್ಫ್ ಆಸ್ತಿಯ ಮೂಲಕ ದೇಶದ ಆಸ್ತಿಯನ್ನು ನಮ್ಮಿಂದ ಕಬಳಿಸ್ತಾರೆ ಅಂತ ಅಪಪ್ರಚಾರ ಮಾಡುತ್ತಾರೆ. ವಕ್ಫ್ ಅಂದ್ರೆ ಏನು ಅನ್ನುವಂಥ ಅರ್ಥವೇ ಗೊತ್ತಿಲ್ಲದವರ ತಲೆಯಲ್ಲಿ ವಿಷ ಬೀಜವನ್ನು ಬಿತ್ತುತ್ತಾರೆ. ಕಾನೂನು ಕ್ರಮದ ನೆಪದಲ್ಲಿ ಮುಸಲ್ಮಾನರ ಆಸ್ತಿಯನ್ನು ಮಾತ್ರ ಬುಲ್ಡೋಜರ್ ಮೂಲಕ ನಾಶಪಡಿಸ್ತಾರೆ. ಹಿಜಾಬ್ನಂತೆ ಹಲಾಲ್ ಅಜಾನ್ನಂತಹ ವಿವಾದ, ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ ಅನ್ನುವಂಥ ಅಭಿಯಾನ ಮತ್ತು ಪ್ರಯೋಗಗಳು ನಿರಂತರವಾಗಿ ಸಾಗಿದೆ. ದೇಶದ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ.
ಸಂಘರ್ಷದಿಂದ ವಿನಾಶ ಅಂತ ನಾನು ಮೊದಲಿಂದನೇ ಹೇಳ್ತಾ ಬಂದಿದ್ದೀನಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ ಅನಂತಮೂರ್ತಿ ಅವರನ್ನು ಮಾತು ಹೇಳ್ತಾರೆ, ಭಾರತ ದೇಶದಲ್ಲಿ ಮುಸಲ್ಮಾನ ಕೋಮುವಾದಿ ಆದರೆ ಮುಸಲ್ಮಾನ ನಾಶ ಆಗ್ತಾನೆ, ಭಾರತ ದೇಶದಲ್ಲಿ ಹಿಂದೂ ಕೋಮುವಾದಿ ಆದರೆ ಭಾರತ ನಾಶ ಆಗುತ್ತೆ ಅಂತ. ಇಲ್ಲಿ ಮುಸಲ್ಮಾನ ಕೋಮುವಾದಿ ಆದರೆ ಆತ ಅಲ್ಪಸಂಖ್ಯಾತ, ಅವನೇ ನಾಶ ಆಗ್ತಾನೆ. ಹಿಂದೂ ಬಹುಸಂಖ್ಯಾತ, ಅವನು ಕೋಮುವಾದಿ ಆದರೆ ಭಾರತ ನಾಶ ಆಗುತ್ತೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. BJP ನಾಯಕರನ್ನು, BJP ತತ್ವವನ್ನು, BJP ಸಿದ್ಧಾಂತವನ್ನು ಬಹಿಷ್ಕರಿಸಿ ಬಹಿರಂಗವಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಎಲ್ಲರನ್ನು ನಾವು ಸಮಾನತೆಯಿಂದ ತಗೊಂಡು ಹೋಗ್ತೀವಿ ಅಂದರೆ ನಾವ್ಯಾಕೆ ಸಪೋರ್ಟ್ ಮಾಡಲ್ಲ BJPಗೆ? ಸರ್ವ ಜನಾಂಗ ವಾಸ ಮಾಡ್ತಿರುವಂಥ ಈ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ರಾಜಕಾರಣವನ್ನು ಮಾಡುವಂಥ ಇವರು ಈ ದೇಶವನ್ನು ಏನು ಮಾಡಬಲ್ಲರು? ಇಷ್ಟು ಕ್ಲಾರಿಟಿ ನಮ್ಮೊಳಗಡೆ ಬರದೇ ಇದ್ದರೆ, ಈ ಮಾತ್ರದ ಕಾಮನ್ ಸೆನ್ಸ್ ಕೂಡ ನಮ್ಮೊಳಗಡೆ ಬರದೇ ಇದ್ದರೆ ನಿಜಕ್ಕೂ ಅಪಾಯದ ಕಡೆ ನಾವು ಹೋಗ್ತಾ ಇದ್ದೀವಿ. ಅಪಾಯದ ಕಡೆ ಅವರು ಈ ದೇಶವನ್ನು ತಗೊಂಡು ಹೋಗ್ತಾ ಇದ್ದಾರೆ. ನಾವು ಅವ್ರ ಜೊತೆ ಅವ್ರ ಬಾಲ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಾಳೆ ಎಲ್ಲ ನಾಶ ಆದಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರೆ ಏನು ಪ್ರಯೋಜನ ಇಲ್ಲ. ಈ ದೇಶದ ಸಾರ್ವಭೌಮತ್ವದ ವಿರುದ್ಧವಾಗಿ ಆತ ಮುಸಲ್ಮಾನನೋ ಆತ ಹಿಂದೂನೋ ಯಾರೇ ನಿಂತರೂ ಕೂಡ ಅದನ್ನು ಬಹಿರಂಗವಾಗಿ ಖಂಡಿಸುವಂಥ ಮನಸ್ಥಿತಿ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಾದಂಥ ನಮಗಿದೆ. ಈ ದೇಶದ ಅಳಿವು ಉಳಿವು ಎಲ್ಲವೂ ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಈ ದೇಶವನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ ಸ್ನೇಹಿತರೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.